ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವೇನು ನೋಡ್ತೀವಿ ಅಂತ ಹೇಳಿದ್ರೆ, ಇಂಗ್ಲೀಷಲ್ಲಿ ಕಾಮನ್ ಆಗಿ ಮಾತಾಡಬೇಕಾದ್ರೆ ಅಥವಾ ಬರಿಬೇಕಾದ್ರೆ ಸೆಂಟೆನ್ಸ್ ನಾವು ಹೇಳಬೇಕಾದ್ರೆ ಮತ್ತು ಐಡೆಂಟಿಫೈ ಮಾಡಬೇಕಾದ್ರೆ ಬಹಳ ಮಿಸ್ಟೇಕ್ಸ್ ಮಾಡ್ತೀವಿ. ಸಣ್ಣ ಸಣ್ಣ ತಪ್ಪುಗಳನ್ನು ಮಾಡ್ತೀವಿ. ನಮಗೆ ಗೊತ್ತಿರೋದಿಲ್ಲ ನಾವು ಮಾಡ್ತಾ ಇರೋ ತಪ್ಪು ಏನು ಅಂತ. ಪಾಸ್ಟ್ ಟೆನ್ಸ್, ಪ್ರೆಸೆಂಟ್ ಟೆನ್ಸ್ ಆಗಿರ್ಬೋದು ಅಥವಾ ಇನ್ಯಾವುದೇ ರೀತಿಯ ಸಣ್ಣ ಸಣ್ಣ ಮಿಸ್ಟೇಕ್ಸ್ ಇರ್ಬೋದು. ಸೊ ಈ ಸಣ್ಣ ಸಣ್ಣ ಮಿಸ್ಟೇಕ್ಸನ್ನು ಅವಾಯ್ಡ್ ಮಾಡಿದ್ರೆ ಮಾತ್ರ ನಿಮಗೆ ಇಂಗ್ಲೀಷನ್ನು ಸ್ಪಷ್ಟವಾಗಿ ಇಂಗ್ಲೀಷ್ ಸ್ಪೀಕಿಂಗು ತುಂಬ ಈಸಿ ಆಗುತ್ತೆ. ಇದನ್ನು ಸಣ್ಣ ಮಿಸ್ಟೇಕ್ಸನ್ನು ನಾವು ಕರೆಕ್ಷನ್ ಮಾಡ್ಕೊಳ್ಳದೇ ಇದ್ದರೆ ಭಾಳ ಕಷ್ಟ ಆಗುತ್ತೆ. ಓಕೆ, ಸೊ ಇನ್ನೊಬ್ರು ಹೇಳೋದು ನಿಮಗೆ ಅರ್ಥ ಆಗಲ್ಲ, ನೀವು ಇನ್ನೊಬ್ರಿಗೆ ಹೇಳೋದು ನಿಮಗೂ ಅರ್ಥ ಆಗಲ್ಲ. ಓಕೆ, ರೈಟ್. ಸೊ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ನಾವೇ ನೋಡಿ ಸಣ್ಣ ಮಿಸ್ಟೇಕ್ಸ್, ಸಿಂಪಲ್ ಮಿಸ್ಟೇಕ್ಸ್, ಪ್ರಶ್ನೆ ಕೇಳೋದ್ರಲ್ಲಿ ಅಥವಾ ಉತ್ತರ ಹೇಳೋದ್ರಲ್ಲಿ ಸಣ್ಣ ಸಣ್ಣ ಮಿಸ್ಟೇಕ್ಸ್ ಏನಾಗುತ್ತೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಇಂಗ್ಲೀಷ್ ಟ್ರೈನರ್ ಅನಿಲ್ ಕುಮಾರ್. ಬನ್ನಿ ಇಂಗ್ಲೀಷ್ ಕಲಿಯೋಣ ಚಾನಲ್ಗೆ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ನೀವು ಈ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಾವು ಹಾಕುವ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಜಸ್ಟ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿದ್ರೆ ಸಾಕು, ಯು ಕ್ಯಾನ್ ಲರ್ನ್ ಇಂಗ್ಲೀಷ್. ಸ್ನೇಹಿತರೆ, ಈ ವಿಡಿಯೋನ ದಯವಿಟ್ಟು ಕೊನೆ ತನಕ ನೋಡಿ, ಯಾಕೆಂದರೆ ಬಹಳಷ್ಟು ವಿಷಯಗಳಿದ್ದಾವೆ ಈ ವಿಡಿಯೋದಲ್ಲಿ. ಬಹಳಷ್ಟು ಮಿಸ್ಟೇಕ್ಸ್ ನಾನು ನಿಮಗೆ ಐಡೆಂಟಿಫೈ ಮಾಡೋಕ್ಕೆ ಕೊಡ್ತೀನಿ. ಸೊ ದಯವಿಟ್ಟು ಕೊನೆ ತನಕ ನೋಡಿದ್ರೆ ಮಾತ್ರ ನಿಮಗೆ ಉಪಯೋಗ ಆಗೋದು. ಹಾಗೆ ನಿಮಗೆ ಏನಾದರೂ ಡೌಟ್ ಇದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ, ಹಾಗೆಯೇ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಅಂತ ನಾನು ವಿನಂತಿಸುತ್ತೇನೆ. ಓಕೆ, ಸೊ ವಿದೌಟ್ ಎನಿ ಫರ್ದರ್ ado, let's dive into the video. ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಇಂಗ್ಲಿಷ್ ಕೋರ್ಸ್ ಹೊಸ ಬ್ಯಾಚ್ ಆಗಿದೆ. ನೀವು ಇನ್ಮೇಲೆ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ. ಮನೆಯಲ್ಲಿ ಕೂತು ಯಾವುದೇ ಏನು ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು. ಸೊ ಕಳೆದ ಕ್ಲಾಸಲ್ಲಿ ನಾನು ಇಲ್ಲಿಗೆ ನಿಲ್ಲಿಸಿದ್ದೆ, ನೀವು ಟಿವಿ ನೋಡ್ತಿದ್ದೀರಾ, ಇಲ್ಲಿವರೆಗೆ ನಿಲ್ಲಿಸಿದ್ದೆ. ಇಲ್ಲಿಂದ ಕಂಟಿನ್ಯೂ ಮಾಡೋಣ. ಸೊ ಇಲ್ಲಿ ನೆಕ್ಸ್ಟ್ ಕ್ವೆಶ್ಚನ್ ನೋಡಿ, ಅಪ್ಪ ಕೆಲಸ ಮಾಡ್ತಿದ್ದಾರಾ? ಅಪ್ಪ ಕೆಲಸ ಮಾಡ್ತಿದ್ದಾರಾ? ಸೊ ಈ ಸೆಂಟೆನ್ಸನ್ನು ಈ ಕ್ವೆಶ್ಚನ್ನ ನಾವು ಕೇಳೋದಾದರೆ ಹೆಂಗೆ ಕೇಳ್ತೀವಿ? ಆರ್ ಫಾದರ್ ವರ್ಕಿಂಗ್, ಇದು ಸರಿನಾ? ಈಸ್ ಫಾದರ್ ವರ್ಕಿಂಗ್, ಸರಿನಾ? ಇವೆರಡರಲ್ಲಿ ಯಾವ್ದು ಸರಿ? ನಿಮಗೇನು ಅನಿಸುತ್ತೆ? ಸೊ ಇವೆರಡರಲ್ಲಿ ಯಾವ್ದು ಸರಿ? ನಿಮಗೇನು ಅನಿಸುತ್ತೆ? ಆರ್ ಆರ್ ಈಸ್? ಸೊ ಕರೆಕ್ಟ್ ಆನ್ಸರ್ ಈಸ್ father working. Is father working? Okay, so next, ಬಸ್ ಬರ್ತಿದೆಯಾ? ಬಸ್ ಬರ್ತಿದೆಯಾ? ಬಸ್ ಬರ್ತಾ ಇದೆಯಾ? ಇದನ್ನ ಹೇಗೆ ಕೇಳ್ತೀವಿ? ಡಸ್ ದ ಬಸ್ ಕಮಿಂಗ್, ಇದು ಸರಿನಾ? ಈಸ್ ದ ಬಸ್ ಕಮಿಂಗ್, ಇದು ಸರಿನಾ? ಇವೆರಡರಲ್ಲಿ ಯಾವ್ದು ಸರಿ? ಆ್ಯಂಡ್ ವಿಚ್ ಒನ್ ಈಸ್ ರಾಂಗ್? ಸೊ ಡಸ್ ದ ಬಸ್ ಕಮಿಂಗ್ ತಪ್ಪು. ಈ ಡಸ್ ನಾವು ಯೂಸ್ ಮಾಡೋದಾದರೆ ಡಸ್ ದ ಬಸ್ ಕಮ್, ಈ ಹಾಕಬೇಕು, COME, ಕಮ್, ಡಸ್ ದ ಬಸ್ ಕಮ್. ಬಟ್ ಇಲ್ಲಿ ಡಸ್ ಬರ್ತಿದೆಯಾ, ಬಸ್ ಬರ್ತಿದೆಯಾ ಅಂತ ಕೇಳೋಕ್ಕೆ ಇದು ರಾಂಗ್. ಈಸ್ ದ ಬಸ್ ಕಮಿಂಗ್, ಈಸ್ ದ ಬಸ್ ಕಮಿಂಗ್, ಬಸ್ ಬರ್ತಾ ಇದೆಯಾ? ಓಕೆ, ರೈಟ್. ನೆಕ್ಸ್ಟ್ ನೋಡಿ, ಅವನು ಕಾರು ಓಡಿಸ್ತಿದ್ದಾನಾ? ಅವನು ಕಾರ್ ಓಡಿಸ್ತಿದ್ದಾನಾ? ಓಕೆ, ಸೊ ಅವನು ಕಾರ್ ಓಡಿಸ್ತಿದ್ದಾನಾ? ಈಸಿ ಡ್ರೈವ್ ಕಾರ್, ಇದು ಸರಿನಾ? ಈಸಿ ಡ್ರೈವಿಂಗ್ ಅ ಕಾರ್, ಸರಿನಾ? ಇವೆರಡರಲ್ಲಿ ಯಾವ್ದು ಸರಿ? ಓಕೆ, ಸೊ ಸರಿಯಾದ ಉತ್ತರ ಯಾವುದು? ಈಸಿ ಡ್ರೈವ್ ಕಾರ್. ದಿಸ್ ಡಸಂಟ್ ಮೇಕ್ ಎನಿ ಸೆನ್ಸ್, ದಿಸ್ ಇಸ್ ರಾಂಗ್. ಸೊ ಇದು ತಪ್ಪು. ಈಸ್ ಹಿ ಡ್ರೈವಿಂಗ್, ತಿದ್ದಾನಾ, ನಾನು ತಿದ್ದಾನಾ? ಸೊ ಇಲ್ಲಿ ಅವನು ಕಾರನ್ನು ಓಡಿಸುತ್ತಾ ಇದ್ದಾನಾ? ಸೊ ಅದು ಪ್ರೆಸೆಂಟ್ ಕಂಟಿನ್ಯೂಸ್ ಆಗುತ್ತೆ. ಸೊ ಅವನ ಕಾರನ್ನು ಈಗ ಓಡಿಸ್ತಾ ಇದ್ದಾನಾ ಅಂತ ಅರ್ಥ. ಸೊ ಈಸಿ ಡ್ರೈವಿಂಗ್ ಅ ಕಾರ್, ಅವ್ನು ಕಾರ್ ಓಡಿಸ್ತಾ ಇದ್ದಾನಾ? ಓಕೆ, ಸೊ ಹಾಗಾದರೆ ಅವನಿಗೆ ಡಿಸ್ಟರ್ಬ್ ಮಾಡಬೇಡಿ. ಐ ವಿಲ್ ಕಾಲ್ ಹಿಮ್ ಲೇಟರ್, ಆಮೇಲೆ ನಾನು ಅವರಿಗೆ. ಸೊ ಈಸಿ ಡ್ರೈವಿಂಗ್ ಅ ಕಾರ್, ನೀವು ಯಾರಿಗೂ ಕಾಲ್ ಮಾಡ್ತೀರಾ, ಅವಾಗ ಕಾಲ್ ರಿಸೀವ್ ಮಾಡ್ತಾರೆ ಬೇರೆಯವರು. ಓಕೆ, ಅವಾಗ ಅವ್ರು ಹೇಳ್ತಾರೆ, ಇಲ್ಲ ಈಸ್ ಡ್ರೈವಿಂಗ್, ಅವನು ಕಾರ್ ಡ್ರೈವ್ ಮಾಡ್ತಾನೆ. ಹೌದಾ? ಈಸ್ ಈ ಡ್ರೈವಿಂಗ್ ಅ ಕಾರ್? ಓಕೆ, ನೋ ಪ್ರಾಬ್ಲಮ್, ಐ ವಿಲ್ ಕಾಲ್ ಹಿಮ್ ಲೇಟರ್, ನಾನು ಆಮೇಲೆ ಅವನ್ನ ಕಾಲ್ ಮಾಡ್ತೀನಿ. ಈಸ್ ಹಿ ಡ್ರೈವಿಂಗ್ ಅ ಕಾರ್? ನೀವು ನಿನ್ನೆ ಬಂದ್ರಾ? ನೀವು ನಿನ್ನೆ ಬಂದ್ರಾ? ಓಕೆ, ಸೊ ಇದನ್ನ ಹೇಗೆ ಹೇಳ್ತೀವಿ? ಡಿಡ್ ಯು ಕೇಮ್ ಯೆಸ್ಟರ್ಡೇ ಆರ್ ಡಿಡ್ ಯು ಕಮ್ ಯೆಸ್ಟರ್ಡೇ?
ಇದನ್ನು ತುಂಬ ಜನ ಮಿಸ್ಟೇಕ್ ಮಾಡ್ತಾರೆ. ಬೇಸಿಕ್ ಲೆವೆಲ್ ಅಂತಲ್ಲ, ಇಂಟರ್ಮೀಡಿಯೇಟ್ ಲೆವೆಲ್ ಹೋಗಿರೋರು ಕೂಡ ತುಂಬ ಜನ ಮಿಸ್ ಮಾಡ್ತಾರೆ ಇದನ್ನು. ಮಿಸ್ಟೇಕ್. ಡಿಡ್ ಯು ಕೇಮ್ ಯೆಸ್ಟರ್ಡೇ ಸರಿನಾ? ಡಿಡ್ ಯು ಕಮ್ ಯೆಸ್ಟರ್ಡೇ ಸರಿನಾ? ಇವೆರಡರಲ್ಲಿ ಯಾವುದು ಸರಿ? ಏನನ್ಸುತ್ತೆ ನಿಮಗೆ? ತುಂಬ ಜನ ಇದೇ ಹೇಳ್ತಾರೆ, ಸರ್ ಇದೇ ಸರಿ ಅಂತ ಹೇಳ್ತಾರೆ. ರಾಂಗ್. ಸೊ ಡಿಡ್ ಯೂಸ್ ಮಾಡಿದ ಮೇಲೆ ನಾವಿಲ್ಲಿ ಕೇಮ್ ಯೂಸ್ ಮಾಡೋಂಗಿಲ್ಲ. ಡಿಡ್ ಯೂಸ್ ಮಾಡಿದ್ಮೇಲೆ ಕಮ್ ಯೂಸ್ ಮಾಡಬೇಕು. ಓಕೆ, ಸೊ ಡಿಡ್ ಯು ಕಮ್, ಡಿಡ್ ಯು ಗೋ, ಡಿಡ್ ಯು ಸ್ಪೀಕ್, ಡಿಡ್ ಯು ರೈಟ್, ಡಿಡ್ ಯು ರೀಡ್ ಹೇಳಬೇಕೆ ಹೊರತು ಡಿಡ್ ಯು ಕೇಮ್, ಡಿಡ್ ಯು ವೆಂಟ್, ಡಿಡ್ ಯು ಬ್ರಾಟ್, ಡಿಡ್ ಯು ಟುಕ್ ಇದನ್ನೆಲ್ಲ ಹೇಳಬಾರ್ದು. ಓಕೆ, ರೈಟ್. ಸೊ ನೆಕ್ಸ್ಟ್ ಸೆಂಟೆನ್ಸ್ ಯಾವುದು? ಅವಳು ತಿನ್ಲಾ. ಅವಳು ತಿನ್ಲಾ ಅಂತ ಹೇಳೋಕ್ಕೆ ನಾವೇನು ಹೇಳ್ತೀವಿ? ಡಿಡ್ ಶಿ ಏಟ್. ಇದೇ ತುಂಬ ಜನ ಮಿಸ್ಟೇಕ್ ಮಾಡೋದು. ಡಿಡ್ ಶಿ ಏಟ್ ಆರ್ ಡಿಡ್ ಶಿ ಈಟ್? ಇವೆರಡರಲ್ಲಿ ಯಾವುದು? ಡಿಡ್ ಶಿ ಏಟ್ ಸರಿನಾ? ಏಟ್ ಹೌದು, ತಿಂದಳಾ ಆಯಿತು, ಆಗೋಗಿರೋದು ಫಾಸ್ಟ್ ಟೆನ್ಸ್ ಅಲ್ವಾ ಸರ್, ಇದು ಸರಿ ಅಂತ ಹೇಳ್ತೀರಿ. ತುಂಬ ಜನ ಸರಿ ಅಂತ ಆರ್ಗ್ಯೂ ಮಾಡ್ತಾರೆ, ವಿಚ್ ಇಸ್ ರಾಂಗ್. ಡಿಡ್ ಶಿ ಈಟ್, ನಾನು ಹೇಳಿದ್ನಲ್ಲ ಇಲ್ಲಿ ಡಿಡ್ ಬಂದ ಮೇಲೆ ಇಲ್ಲಿ ಏಟ್ ಬರಬಾರ್ದು, ಪ್ರೆಸೆಂಟೇ ಬರಬೇಕಿಲ್ಲ. ಡಿಡ್ ಶಿ ಈಟ್, ಡಿಡ್ ಶಿ ಗೋ, ಡಿಡ್ ಶಿ ರೈಟ್. ಓಕೆ, ಅವರು ಪತ್ರ ಬರೆದ್ರಾ? ಅವರು ಪತ್ರ ಬರೆದ್ರಾ? ಡಿಡ್ ದೇ ರೋಟ್ ಎ ಲೆಟರ್ ಆರ್ ಡಿಡ್ ದೇ ರೈಟ್ ಎ ಲೆಟರ್? ಸೊ ನಾನು ಇಲ್ಲಿ ಎಕ್ಸ್ಪ್ಲೈನ್ ಮಾಡಿರೋದೇ ಇಲ್ಲಿ ಹಾಕಿದ್ರಾಯ್ತು. ಸೊ ಸರಿಯಾದ ಉತ್ತರ ಏನು? ಡಿಡ್ ದೇ ರೈಟ್ ಅ ಲೆಟರ್. ಡಿಡ್ ದೇ ರೈಟ್ ಅ ಲೆಟರ್? ಅವರು ಒಂದು ಪತ್ರ ಬರೆದ್ರಾ? ಡಿಡ್ ದೇ ರೈಟ್. ಡಿಡ್ ದೇ ರೋಟ್ ಅಲ್ಲ. ಓಕೆ, ಈ ಉತ್ತರ ಏನಾಗುತ್ತೆ? ಎಸ್ ದೇ ರೋಟ್. ಎಸ್ ದೇ ರೋಟ್ ಎ ಲೆಟರ್ ಆರ್ ನೋ ದೇ ಡಿಡ್ ನಾಟ್ ರೈಟ್ ಅ ಲೆಟರ್. ಓಕೆ, ರೈಟ್. ನೆಕ್ಸ್ಟ್, ರಮ್ಯಾ ಹಾಡು ಹಾಡಿದ್ಲ. ರಮ್ಯಾ ಹಾಡು ಹಾಡಿದ್ಲ. ಇದರಲ್ಲಿ ತುಂಬ ಜನ ಡಿಡ್ ಹೇಳೋದೇ ಇಲ್ಲ. ರಮ್ಯಾ ಇದೆಯಲ್ಲ ಸರ್, ರಮ್ಯಾ ಸ್ಯಾಂಗ್ ಎ ಸಾಂಗ್, ಇದು ಸರಿನೇ, ಬಟ್ ದಿಸ್ ಇಸ್ ಅ ಕ್ರಾಸ್ ಕ್ವೆಶ್ಚನ್. ರಮ್ಯಾ ಸ್ಯಾಂಗ್ ಎ ಸಾಂಗ್, ನನಗೆ ನಂಬಲಿಕ್ಕೆ ಆಗ್ತಾ ಇಲ್ಲ. ರಮ್ಯಾ ಹಾಡು ಹಾಡಿದ್ಲ. ಸೊ ರಮ್ಯಾ ಹಾಡು ಹಾಡಿದ್ಲೋ ಇಲ್ವೋ ಅಂತ ನಮಗೆ ಗೊತ್ತಿಲ್ಲ. ಸೊ ಅದನ್ನು ಕೇಳಬೇಕಾದ್ರೆ ಹೆಂಗೆ ಕೇಳ್ತೀವಿ ನಾವು? ಡಿಡ್ ರಮ್ಯಾ ಸ್ಯಾಂಗ್ ಅ ಸಾಂಗ್ ಸರಿನಾ ಇದು, ಅಥವಾ ಡಿಡ್ ರಮ್ಯಾ ಸಿಂಗ್ ಅ ಸಾಂಗ್? ಇದೆರಡರಲ್ಲಿ ಯಾವ್ದು ಸರಿ? ಸೊ ದ ಕರೆಕ್ಟ್ ಆನ್ಸರ್ ಇಸ್ ಇದು ಸರಿ. ಓಕೆ, ಸೊ ಡಿಡ್ ರಮ್ಯಾ ಸಿಂಗ್, ಸ್ಯಾಂಗ್ ಅಲ್ಲ. ಸೊ ಡಿಡ್ ರಮ್ಯಾ ಸಿಂಗ್ ಅ ಸಾಂಗ್? ಡಿಡ್ ರಮ್ಯಾ ಸಿಂಗ್ ಅ ಸಾಂಗ್? ರಮ್ಯಾ ಸ್ಯಾಂಗ್ ಅ ಸಾಂಗ್ ಈಸ್ ಆಲ್ಸೋ ಕರೆಕ್ಟ್. ನಾವಿಲ್ಲಿ ಡಿಡ್ ಯೂಸ್ ಮಾಡಲ್ಲ, ಬರೀ ಇಷ್ಟ ಆದರೆ ಓಕೆ. ರಮ್ಯಾ ಸ್ಯಾಂಗ್ ಅ ಸಾಂಗ್. ಸೊ ದಿಸ್ ಇಸ್ ಕ್ರಾಸ್ ಕ್ವೆಶ್ಚನ್. ಕ್ರಾಸ್ ಕ್ವೆಶ್ಚನ್ ಅಂದರೆ ನಾವು ಕನ್ಫರ್ಮ್ ಮಾಡ್ಕೊಳ್ಳೋಕೆ, ಎರಡನೇ ಸಲ ಹೌದಾ ರಮ್ಯಾ ಹಾಡಿದ್ಲಾ ಅಂತ ಕೇಳೋಕ್ಕೆ. ನೀವು ಫಸ್ಟ್ ಟೈಮ್ ಕ್ವೆಶ್ಚನ್ ಕೇಳಬೇಕಾದ್ರೆ ರಮ್ಯಾ ಹಾಡಿದ್ಲೋ ಇಲ್ವೋ ಅಂತ ನಿಮಗೆ ಗೊತ್ತಿಲ್ಲ, ಯಾರೂ ನಿಮಗೆ ಹೇಳಲಿಲ್ಲ, ಡೈರೆಕ್ಟಾಗಿ ನೀವು ಕೇಳ್ತಾ ಇದ್ದೀರಾ ಡಿಡ್ ರಮ್ಯಾ ಸಿಂಗ್ ಅ ಸಾಂಗ್, ರಮ್ಯಾ ಹಾಡಿದ್ಲಾ ಅಂತ. ಆಗ ಉತ್ತರ ಏನು? ಎಸ್ ರಮ್ಯಾ ಸ್ಯಾಂಗ್ ಅ ಸಾಂಗ್. ಆಮೇಲೆ ನೀವು ಮತ್ತೆ ಡಿಡ್ ಯೂಸ್ ಮಾಡೋ ರಮ್ಯಾ ಸ್ಯಾಂಗ್ ಅ ಸಾಂಗ್, ಇಸ್ ದಟ್ ಟ್ರೂ, ಆರ್ ಯು ಶೋ, ಈ ಥರ ಕೇಳ್ಬೋದು. ಓಕೆ, ರೈಟ್. ನೆಕ್ಸ್ಟ್, ನೀವು ಸಿನಿಮಾ ನೋಡಿದ್ರಾ? ನೀವು ಸಿನಿಮಾ ನೋಡಿದ್ರಾ? ಡಿಡ್ ಯು ಸಾ ಅ ಮೂವಿ, ಇದು ಸರಿ ಇದೆಯಾ, ಅಥವಾ ಡಿಡ್ ಯು ಸಿ ಅ ಮೂವಿ? ಇವೆರಡರಲ್ಲಿ ಯಾವುದು ಸರಿ? ಓಕೆ, ಸೊ ಈಗ ನಿಮಗೆ ಗೊತ್ತಾಗಿರುತ್ತೆ. ಸೊ ಇಲ್ಲಿ ಸಾ ಇದೆ, ಇಲ್ಲಿ ಡಿಡ್ ಇದೆ, ಹಾಗಾಗಿ ಡಿಡ್ ಇದು ಬಂದಾಗ ಸಾ ಬರಬಾರ್ದು, ಸಿನೇ ಬರ್ಬೋದು. ಡಿಡ್ ಯು ಸಿ ಅ ಮೂವಿ? ಡಿಡ್ ಯು ಸಿ ಅ ಮೂವಿ? ನೀವೊಂದು ಸಿನಿಮಾ ನೋಡಿದ್ರಾ? ಡಿಡ್ ಯು ಸಿ ಅ ಮೂವಿ? ಓಕೆ, ರೈಟ್. ಓಕೆ, ಸೊ ನೆಕ್ಸ್ಟ್ ನೋಡಿ, ಅವನು ಪುಸ್ತಕ ತನ್ನ. ಅವನು ಪುಸ್ತಕ ತಂದನ. ಹೆಂಗೆ ಹೇಳ್ತೀರಾ ಇದು? ತನ್ನ, ಬ್ರಾಟ್. ಸರಿ ಸರ್. ಡಿಡ್ ಹಿ ಬ್ರಾಟ್ ದ ಬುಕ್, ಇದು ಸರಿನಾ? ಡಿಡ್ ಹಿ ಬ್ರಿಂಗ್ ದ ಬುಕ್ ಸರಿನಾ? ಡಿಡ್ ಹಿ ಬ್ರಿಂಗ್ ದ ಬುಕ್ ಆರ್ ಡಿಡ್ ಹಿ ಬ್ರಾಟ್ ದ ಬುಕ್? ಎರಡರಲ್ಲಿ ಯಾವುದು ಸರಿ? ಸೊ ಸರಿಯಾದ ಉತ್ತರ ಡಿಡ್ ಹಿ ಬ್ರಿಂಗ್ ದ ಬುಕ್. ದಿಸ್ ಇಸ್ ರಾಂಗ್. ಯಾಕೆಂದರೆ ಇಲ್ಲಿ ಡಿಡ್ ಬಂದಿದೆ, ಬ್ರಾಟ್ ಬರಬಾರ್ದು. ಡಿಡ್ ಬಂದಾಗ ಬ್ರಾಟ್ ಬರಬಾರ್ದು. ಅವನು ಅಲ್ಲ ಸಾರಿ, ಅಮ್ಮ ಬಟ್ಟೆ ತೊಳೆದ್ರ ಅಥವಾ ಅಮ್ಮ ಬಟ್ಟೆ ಒಗೆದ್ರ, ತೊಳೆದ್ರ? ಸೊ ಡಿಡ್ ಮದರ್ ವಾಶ್ಡ್ ಕ್ಲೋತ್ಸ್, ಇದು ಸರಿನಾ? ಇದು ಸರಿನಾ? ರೈಟ್. ನಾನೇನು ಹೇಳಿದೆ? ಡಿಡ್ ಬಂದಾಗ ಇಲ್ಲಿ ವಾಶ್ಡ್ ಇಡಿ ಬರಬಾರ್ದು. ಸೊ ಡಿಡ್ ಮದರ್ ವಾಶ್ ಕ್ಲೋತ್ಸ್ ಈಸ್ ಕರೆಕ್ಟ್. ಡಿಡ್ ಮದರ್ ವಾಶ್ ಕ್ಲೋತ್ಸ್. ಓಕೆ, ರೈಟ್. ಹಾಂ, ನೆಕ್ಸ್ಟ್ ನೋಡಿ, ನೀವು ನಿದ್ರೆ ಮಾಡಿದ್ರಾ? ನೀವು ನಿದ್ರೆ ಮಾಡಿದ್ರಾ? ಇದರಲ್ಲಿ ಯಾವ್ದು ಸರಿ? ಡಿಡ್ ಯು ಸ್ಲೆಪ್ಟ್, ಡಿಡ್ ಯು ಸ್ಲೀಪ್? ಎಸ್, ಡಿಡ್ ಯು ಸ್ಲೆಪ್ಟ್ ಕರೆಕ್ಟ್, ಡಿಡ್ ಯು ಸ್ಲೀಪ್ ಸಾರಿ ಡಿಡ್ ಯು ಸ್ಲೆಪ್ಟ್ ರಾಂಗ್, ಡಿಡ್ ಯು ಸ್ಲೀಪ್ ಇಸ್ ಕರೆಕ್ಟ್. ಓಕೆ,
ಡಿಡ್ ದೇ ವೆಂಟ್ ಹೋಮ್, ಅವರು ಮನೆಗೆ ಹೋದ್ರಾ? ಅವ್ರ ಮನೆಗೆ ಹೋದ್ರಾ? ಡಿಡ್ ದೇ ವೆಂಟ್ ಹೋಮ್, ಇದು ಸರಿನಾ? ಇದು ಸರಿನಾ? ಇದು ಸರಿ. ಡಿಡ್ ದೇ ಗೋ ಹೋಮ್. ಓಕೆ, ಸೊ ನೀವೆಲ್ಲ ಕರೆಕ್ಟಾಗಿ ಇದು ಗೆಸ್ ಮಾಡ್ತಾ ಇದ್ರಿ, ಎರಡನೇದೇ ಸರಿಯಾಗಿರುತ್ತೆ ಅಂತ ಯಾವಾಗಲೂ ಅಲ್ವಾ? ಓಕೆ, ಸೊ ರಾಂಗ್ ಇದು, ಇದು ಕರೆಕ್ಟ್ ಇದು, ರೈಟ್? ನಿಮಗೇನಾದರೂ ಡೌಟ್ ಇದ್ದರೆ, ಲೈಕ್ ಇದು ಯಾಕೆ ಹಿಂಗೆ ಅಂತ ಏನೋ ನಿಮ್ಗೇನಾದರೂ ಡೌಟ್ ಇದ್ದರೆ ದಯವಿಟ್ಟು ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಹಾಕ್ರಿ. ಓಕೆ, ರಾಜು ಕೆಲಸ ಮುಗಿಸಿದ್ನಾ? ಡಿಡ್ ರಾಜು ಫಿನಿಶ್ಡ್ ವರ್ಕ್? ಇದಕ್ಕೆ ಹೆಂಗೆ ಹೇಳ್ತೀವಿ? ಡಿಡ್ ರಾಜು ಫಿನಿಶ್ಡ್ ವರ್ಕ್, ಡಿಡ್ ರಾಜು ಫಿನಿಶ್ ವರ್ಕ್, ಇವೆರಡರಲ್ಲಿ ಯಾವ್ದು ಸರಿ? ಆಬ್ವಿಯಸ್ಲಿ ಎರಡನೇದು ಸರಿ. ಓಕೆ, ನಿಮ್ಮ ಕಾರು, ನಿಮಗೆ ಕಾರ್ ಇದೆಯಾ? ನಿಮಗೆ ಕಾರ್ ಇದೆಯಾ? ಡೂ ಯು ಹ್ಯಾಸ್ ಅ ಕಾರ್ ಸರಿನಾ ಅಥವಾ ಡೂ ಯು ಹ್ಯಾವ್ ಅ ಕಾರ್ ಸರಿನಾ? ಹ್ಯಾವ್. ಡು ಯು ಹ್ಯಾಸ್ ಅ ಕಾರ್? ಹ್ಯಾಸ್ ಬರಲ್ಲ ಸರ್, ಹ್ಯಾವ್. ಎಸ್, ದಿಸ್ ಇಸ್ ಕರೆಕ್ಟ್, ದಿಸ್ ಇಸ್ ರಾಂಗ್. ಸೊ ಅವಳ ಹತ್ತಿರ ಪೆನ್ ಇದೆಯಾ? ಅವಳ ಹತ್ರ ಪೆನ್ ಇದೆಯಾ? ಡಸ್ ಶಿ ಹ್ಯಾಸ್ ಅ ಪೆನ್? ಡಸ್ ಶಿ ಹ್ಯಾವ್ ಅ ಪೆನ್? ಶಿ ಬಂದಾಗ ಹ್ಯಾವ್ ಬರಲ್ಲ ಅಂತ ತುಂಬ ಜನ ಹೇಳ್ತೀರಾ. ದ್ಯಾಟ್ಸ್ ರಾಂಗ್ ಆ್ಯಕ್ಚುಲಿ. ಸೊ ಡಸ್ ಶಿ ಹ್ಯಾವ್? ಡಸ್ ಶಿ ಹ್ಯಾವ್ ಅ ಪೆನ್? ಡಸ್ ಶಿ ಹ್ಯಾವ್ ಅ ಪೆನ್? ಎಸ್, ಶಿ ಹ್ಯಾಸ್ ಅ ಪೆನ್. She has a pen? No, she doesn't have a pen. Okay, does she have a pen is correct. This is wrong. Right? ಗೊತ್ತಾಯ್ತಾ? ಇದೆಲ್ಲ ಸಿಂಪಲ್ ಮಿಸ್ಟೇಕ್ಸು, ಆದರೆ ಇದನ್ನು ಸರಿಯಾದ ರೀತಿಯಲ್ಲಿ ನಾವು ಕರೆಕ್ಟಾಗಿ ಕರೆಕ್ಷನ್ಸ್ ಮಾಡ್ಕೋಬೇಕು. ಕರೆಕ್ಷನ್ಸ್ ಮಾಡದೇ ಇದ್ದರೆ ನೀವು ಹೇಳೋದು ಇನ್ನೊಬ್ರಿಗೆ ಅರ್ಥ ಆಗಲ್ಲ, ಇನ್ನೊಬ್ರು ಹೇಳೋದು ನಿಮಗೂ ಅರ್ಥ ಆಗಲ್ಲ. ನೀವೇನು ತಪ್ಪು ಅಂದ್ಕೊಂಡಿರ್ತೀರ ಥ್ರೂ ಔಟ್ ಯುವರ್ ಲೈಫ್ ಅದನ್ನೇ ಹೇಳ್ತಾ ಇರ್ತೀರ, ಕರೆಕ್ಷನ್ ಮಾಡ್ಕೊಳ್ಳೋಕ್ಕೆ ಹೋಗೋದಿಲ್ಲ. ಬಹಳ ಜನ ಹೀಗೆ ಮಾಡ್ತಾರೆ. ಅಡ್ಯಾಮೆಂಟ್, ಐ ಡೋಂಟ್ ನೋ ವೈ. ಓಕೆ, ಸೊ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೂ ಆಗದಿದ್ದರೂ ಒಂದು ಲೈಕನ್ನು ಕೊಡಿ. ಅದೇ ನೀವು ನಮಗೆ ಕೊಡೋ ಪ್ರೋತ್ಸಾಹ. ಆ್ಯಂಡ್ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ನಿಮಗೆ ಏನಾದ್ರು ಡೌಟ್ ಇದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಹಾಗೆ ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ನಿಮಗೇನಾದ್ರು ಡೌಟ್ ಇದ್ದರೆ ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ. ಓಕೆ, ಸೊ ನಿಮಗೆ ಕೋರ್ಸ್ ಜಾಯ್ನ್ ಆಗೋ ಆಸಕ್ತಿ ಇದ್ದರೆ ಕೆಳಗಡೆ ಕೊಟ್ಟಿರೋ ನಂಬರ್ಗೆ ನೀವು ವಾಟ್ಸಪ್ನಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು. ರೈಟ್? So see you in the next video. Bye-bye. Take care. This is Anil Kumar signing off. By the way, keep watching my videos until my next video uploads.